ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಕಿಡಿಗೇಡಿಗಳು ಅಶ್ಲೀಲ ಮೆಸೇಜ್ ಮಾಡಿದ ಕೇಸಲ್ಲಿ ಬುಲಾವ್ ನೀಡಿದ್ದಾರೆ. ಮಾಹಿತಿಯನ್ನ ನೀಡುವಂತೆ ನೋಟಿಸ್ ಅನ್ನ ನೀಡಿದ್ರು. ಡೋಂಟ್ ಕೇರ್. ಕಿಡಿಗೇಡಿಗಳು ಅಶ್ಲೀಲ ಮೆಸೇಜ್ ಮಾಡಿದ ಕೇಸಲ್ಲಿ ಬುಲಾವ್. ಮಾಹಿತಿಯನ್ನ ನೀಡುವಂತೆ ನೋಟಿಸ್ ಅನ್ನ ನೀಡಿದ್ರು ಕೂಡ ಡೋಂಟ್ ಕೇರ್. ಎರಡು ನೋಟಿಸ್ಗೂ ಯಾವುದೇ ಉತ್ತರವನ್ನ ನೀಡದ ದರ್ಶನ್ ಪತ್ನಿ ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ದೂರು ದಾಖಲಿಸುವಂತೆ ಸೂಚಿಸಿದ್ದ ಕೊಲೆ ಆರೋಪಿ ದರ್ಶನ್ ಪತ್ನಿಗೆ ದೂರು ದಾಖಲಿಸುವಂತೆ ಈಗಾಗಲೇ ಮಹಿಳಾ ಆಯೋಗ ಸೂಚನೆಯನ್ನ ನೀಡಿತ್ತು. ಮಾಹಿತಿಯನ್ನ ನೀಡುವಂತೆ ನೋಟಿಸ್ ಅನ್ನ ನೀಡಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಎರಡು ನೋಟಿಸ್ಗೂ ಕೂಡ ಯಾವುದೇ ಉತ್ತರ ನೀಡದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ದಾಖಲಿಸುವಂತೆ ಮಹಿಳಾ ಆಯೋಗಕ್ಕೆ ಸೂಚನೆಯನ್ನ ನೀಡಿದ್ರು. ಇನ್ನು ಎರಡು ನೋಟಿಸ್ಗೆ ಉತ್ತರಿಸದ ಹಿನ್ನೆಲೆ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ಈಗಲೂ ಕೂಡ ನೋಟಿಸ್ಗೆ ಉತ್ತರವನ್ನ ನೀಡದಿದ್ರೆ ಕೇಸನ್ನ ಕ್ಲೋಸ್ ಮಾಡಲಾಗುತ್ತೆ. ಕೋರ್ಟ್ಗೆ ಸಿ ರಿಪೋರ್ಟ್ ಸಲ್ಲಿಕೆ ಮಾಡಲಿರುವ ಪೊಲೀಸರು ತನಿಖೆಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂತ ಸಿ ರಿಪೋರ್ಟ್. 2 ವರ್ಷದ ಹಿಂದಿನ ಕಾಮೆಂಟ್ ಬಗ್ಗೆ ವಿಜಯಲಕ್ಷ್ಮಿ ಇವಾಗ ದೂರನ್ನ ಕೊಟ್ಟಿದ್ದಾರೆ. ಇನ್ನು ದೂರಿನ ಬಗ್ಗೆ ಮಾಹಿತಿ ನೀಡಲ್ಲ, ಕರೆದ್ರು ಸ್ಟೇಷನ್ಗೆ ಬರಲ್ಲ. 2 ನೋಟಿಸ್ಗೆ ಉತ್ತರಿಸದ ವಿಜಯಲಕ್ಷ್ಮಿ ಈಗಲೂ ಕೂಡ ಒಂದು ರೀತಿಯಾಗಿ 2 ವರ್ಷದ ಹಿಂದಿನ ಕಾಮೆಂಟ್ ಬಗ್ಗೆ ವಿಜಯಲಕ್ಷ್ಮಿ ದೂರನ್ನ ನೀಡಿರುವಂಥದ್ದು. ದೂರಿನ ಬಗ್ಗೆ ಮಾಹಿತಿಯನ್ನ ನೀಡಲು ಕರೆದರೂ ಕೂಡ ಠಾಣೆಗೆ ಬರ್ತಿಲ್ಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕಾಕಿ ನೋಟಿಸ್ ಅನ್ನ ನೀಡಿದ್ದಾರೆ. 2 ಬಾರಿ ನೋಟಿಸ್ ಅನ್ನ ನೀಡಿದ್ದಾರೆ. ಇನ್ನೇನಾದರೂ 3ನೇ ಬಾರಿಗೆ ಈಗಾಗಲೇ ಪೊಲೀಸರಿಂದ ಬುಲಾವ್ ಕೂಡ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು ವಿಜಯಲಕ್ಷ್ಮಿ 2 ವರ್ಷದ ಹಿಂದಿನ ಕಮೆಂಟ್ ಬಂದಿದ್ದಕ್ಕೆ ಇವಾಗ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈಗಾಗಲೇ ಪೊಲೀಸರು ಕೂಡ ಅವರಿಗೆ ಕಮೆಂಟ್ ಪರವಾಗಿ ದೂರನ್ನ ನೀಡಿದ್ರು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಏನಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಒಂದು ಅಶ್ಲೀಲ ಕಮೆಂಟ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕೆ ಪೊಲೀಸ್ ಠಾಣೆಯಲ್ಲಿ ಒಂದು ಸುಮೋಟೋ ಪ್ರಕರಣ ಸಹ ದಾಖಲಾಗಿತ್ತು. ಅದಾದ ನಂತರ ಏನೋ ಅವರಿಗೆ ಈ ಒಂದು ಪ್ರಕರಣದ ಬಗ್ಗೆ ಒಂದು ಪೊಲೀಸರು ಹೇಳಿಕೆಯನ್ನ ಪಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ವಿಜಯಲಕ್ಷ್ಮಿ ಅವರಿಗೆ ಒಂದು ನೋಟಿಸ್ ಅನ್ನ ಸಹ ಕೊಟ್ಟಿದ್ರು. ಆದ್ರೆ ಮೊದಲ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಉತ್ತರವನ್ನು ಸಹ ಅವರು ಕೊಟ್ಟಿರ್ಲಿಲ್ಲ. ಅದಾದ ನಂತರ 2ನೇ ನೋಟಿಸ್ ಸಹ ಅದಕ್ಕೆ ಅಚ್ಚುಕಟ್ಟು ಪೊಲೀಸ್ ಕೊಟ್ಟಿದ್ರು. ಅದು ಸಹ ಯಾವುದೇ ರೀತಿಯಾದಂತಹ ಒಂದು ರಿಪ್ಲೈ ಬಂದಿಲ್ಲ. ಸದ್ಯಕ್ಕೆ ಇದೀಗ 2 ನೋಟಿಸ್ ಕೊಟ್ಟಿರುವಂತ ಈಗ 3ನೇ ನೋಟಿಸ್ ಅನ್ನು ಸಹ ಕೊಡಕ್ಕೆ ಪೊಲೀಸ್ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಒಂದು ವೇಳೆ ಏನಾದ್ರು 3ನೇ ನೋಟಿಸ್ ಸಹ ಅವರು ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ಈ ಪೊಲೀಸರು ಈ ಒಂದು ಪ್ರಕರಣದ ಬಗ್ಗೆ ಒಂದು ಸಿ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮುಂದಿನ ತನಿಖೆಗಾಗಿ ಯಾವುದೇ ರೀತಿಯಿಂದ ಮಾಹಿತಿ ಲಭ್ಯ ಆಗ್ತಾ ಇಲ್ಲ, ಮತ್ತೆ ಯಾವುದೇ ಲೀಡ್ಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಒಂದು ಸಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಅಶ್ಲೀಲ ಕಮೆಂಟ್ಸ್ ಮಾಡಿದ 2 ವರ್ಷಗಳ ಹಿಂದೆ ಅಂದ್ರೆ 2003, 2023 ಮತ್ತೆ 2024ರಲ್ಲಿ ಒಂದು ಟ್ವಿಟರ್ ಅಲ್ಲಿ ಒಂದು ಈ ರೀತಿಯಾದಂತಹ ಒಂದು ಕಮೆಂಟ್ ಗಳನ್ನ ಹಾಕಿದ್ರು. ಅಂದಿನಿಂದಲೂ ಸಹ ಆ ಒಂದು ಅಕೌಂಟ್ಗಳು ಸಹ ಯಾವುದೇ ರೀತಿಯಾದಂತಹ ಒಂದು ಆಕ್ಟಿವ್ ಆಗಿಲ್ಲ, ಮತ್ತೆ ಅದು ಯಾವ್ದೂ ಸಹ ತೋರಿಸ್ತಾ ಇಲ್ಲ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಕೊಡಬೇಕಾಗುತ್ತೆ. ಮತ್ತೆ ಅದರಲ್ಲಿ ಸಂತ್ರಸ್ತೆ ಅಂದ್ರೆ ವಿಜಯಲಕ್ಷ್ಮಿ ಅವರ ಬಗ್ಗೆನೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಅದರಲ್ಲಿ ಸಂತ್ರಸ್ತೆಯ ಒಂದು ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಪಡ್ಕೋಬೇಕಾಗುತ್ತೆ. ಅದು ಅಗತ್ಯ ಆಗುತ್ತೆ. ಹಾಗಾಗಿ ಅವರೇ ಈ ಒಂದು ಪ್ರಕರಣದಲ್ಲಿ ಮುಂದೆ ಬರ್ತಾ ಇಲ್ಲ ಒಂದು ಮಾಹಿತಿ ಕೊಡಕ್ಕೆ. ಸೊ ಹಾಗಾಗಿ ಪೊಲೀಸರು ಈಗ 3ನೇ ನೋಟಿಸ್ ಅನ್ನ ಕೊಡ್ತಾರೆ. 3ನೇ ನೋಟಿಸ್ ಸಹ ಯಾವುದೇ ರೀತಿಯ ಉತ್ತರ ಬಂದಿಲ್ಲ ಅಂದ್ರೆ ಅವರು ಕೋರ್ಟ್ಗೆ ಸಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಾ ಇರುವಂತದ್ದು. ಅಂಕಿತ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.